ಮೊಳಕಾಲ್ಮೂರು ತಾಲೂಕಿಗೆ ಗಣಿ ಬಾಧಿತ ಹೆಚ್ಚಿನ ಅನುದಾನಕ್ಕೆ ಆಗ್ರಹಿಸಿದ ಶಾಸಕ ಎನ್.ವೈ. ಗೋಪಾಲಕೃಷ್ಣ. ತಾಲೂಕಿನ ಬಾಂಡ್ರವಿಯಲ್ಲಿ ಬುಧವಾರ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಮೊಳಕಾಲ್ಮೂರು ತಾಲೂಕಿನ ಹಲವು ಪ್ರದೇಶಗಳು ಗಣಿಗಾರಿಕೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದು, ಇಲ್ಲಿನ ನಿವಾಸಿಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆರೋಗ್ಯವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿನ ನಿವಾಸಿಗಳ ಸಮಸ್ಯೆಗಳ ನಿವಾರಣೆಗೆ ಹಾಗೂ ಈ ನಿವಾಸಿಗಳ ಅಭಿವೃದ್ಧಿಗೆ ಗಣಿ ಬಾಧಿತ ಪ್ರದೇಶ ಅಭಿವೃದ್ಧಿ ಯೋಜನೆಯಲ್ಲಿ ಹೆಚ್ಚಿನ ಅನುದಾನವನ್ನು ನೀಡಬೇಕು ಅಂತ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ಆಗ್ರಹಿಸಿದರು. ಗಣಿ ಬಾಧಿತ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ, ಹೊಸದುರ್ಗ ಮತ್ತು ಚಿತ್ರದುರ್ಗ ತಾಲೂಕುಗಳ ಹಲವು ಪ್ರದೇಶಗಳಿಗೆ ಸೀಮಿತವಾಗಿ ಗಣಿ ಪ್ರದೇಶ ಅಭಿವೃದ್ಧಿ ಅನುದಾನವು ಹಲವು ವರ್ಷಗಳಿಂದ ಮಂಜೂರು ಮಾಡಲಾಗ್ತಾ ಇದೆ. ಆದರೆ ಸಂಡೂರು ಭಾಗಕ್ಕೆ ಹೊಂದಿಕೊಂಡಿರುವ ಮೊಳಕಾಲ್ಮೂರಿನ ಬಾಂಡ್ರವಿ, ಸಂತೆಗುಡ್ಡ, ಹನುಮನಗುಡ್ಡ, ಮೇಗಡ ಕಣಿವೆ, ಬೊಮ್ಮದೇವರಹಳ್ಳಿ ಗಣಿ ಬಾಧಿತ ಪ್ರದೇಶಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡ್ತಾ ಇಲ್ಲ. ಆದರೂ ಗಣಿ ಬಾಧಿತ ಪ್ರದೇಶ ಅಭಿವೃದ್ಧಿ ಇಲಾಖೆಗೆ ನಾನು ಇರುವ ಸಮಸ್ಯೆಯನ್ನು ಮನದಟ್ಟು ಮಾಡಿಸಿ ಅನುದಾನವನ್ನು ತಂದಿದ್ದೇನೆ. ಈ ಅನುದಾನ ಬಂದಿರುವುದು ಈ ಭಾಗದ ಜನರ ಅದೃಷ್ಟವಾಗಿದೆ. ಬಂದಿರುವ ಈ ಅನುದಾನವನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಈ ಭಾಗದ ಜನರು ಸಹಕಾರ ನೀಡಬೇಕಾಗಿದೆ. ಈ ಕಾಮಗಾರಿಯಲ್ಲಿ ಕೆಲವು ಜಮೀನುಗಳ ನಷ್ಟ ಉಂಟಾದರೆ ಮಾಲೀಕರು ಸೂಕ್ತ ದಾಖಲೆ ಒದಗಿಸಿದರೆ ನಾನು ಪರಿಹಾರಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೇನೆ ಅಂತ ತಿಳಿಸಿದರು. ಅಲ್ಲದೆ ನಾನು ಈ ತಾಲೂಕಿನ ಋಣವನ್ನು ತೀರಿಸಲು ಅಭಿವೃದ್ಧಿಗೋಸ್ಕರ ಬಂದಿದ್ದೇನೆ, ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಸಂದರ್ಭದಲ್ಲಿ ಸಂತೆಗುಡ್ಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿಲ್ಪಾ, ಸದಸ್ಯ ದೇವರಾಜ್, ಮುಖಂಡರಾದ ದೇವರಾಜ್, ಗೋವಿಂದಪ್ಪ, ಬಾಂಡ್ರವಪ್ಪ, ಕುಮಾರಸ್ವಾಮಿ, ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಅಭಿಯಂತರರಾದ ಹನುಮಂತಪ್ಪ, ತಾಲೂಕು ಎಇ ನಾಗನಗೌಡ, ತಾಲೂಕು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಎಸ್. ಖಾದರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ನರಸಮ್ಮ, ಗೋವಿಂದಪ್ಪ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು, ಎನ್ವೈಜಿ ಅಭಿಮಾನಿ ಬಳಗ ಹಾಗೂ ಗ್ರಾಮದ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದು ಬಹಳ ಹಿಂದುಳಿದಿರ್ತಕ್ಕಂಥ ಪ್ರದೇಶ ತಾಲೂಕು ಮೊಳಕಾಲ್ಮೂರು. ಆ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಗುಡ್ಡಗಾಡು ಪ್ರದೇಶಗಳು ಹನುಮನಗುಡ್ಡ, ಸಂತೆಗುಡ್ಡ, ಬಾಂಡ್ರವಿ ಮತ್ತು ಹನುಮಾಪುರ, ಇನ್ನೂ ಕೆಲವಾರು ಹಳ್ಳಿಗಳು ಕೂಡ ಇಲ್ಲಿ ಸೀಮಿತವಾಗ್ತವೆ. ಬಹಳ ದಿವಸದಿಂದ ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ನಾನು ಸುಮಾರು 10 ವರ್ಷದ ಕೆಳಗೆ ಬಿಟ್ಟು ಹೋದ್ಮೇಲೆ ಈ ಕ್ಷೇತ್ರನ ಆಗ್ಲಿಂದನೂ KMRC ನಡೀತಾ ಇತ್ತು. ಅಂದರೆ ಮೈನಿಂಗ್ ಫಂಡ್ ಇದು, ಕರ್ನಾಟಕ ಎನ್ವೈರನ್ಮೆಂಟ್ ಮಿನರಲ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತಿದೆ, ರೆಸ್ಟೋರೇಷನ್ ಕಾರ್ಪೊರೇಷನ್ ಅಂತ. ಅದು ಈ ರೀತಿ ಅದು ಮೈನಿಂಗ್ ಫಂಡ್ ಅಂದರೆ ಯಾವುದು ನಿಮಗೆ ಸಮಸ್ಯೆ ಇರಲಿ, ಇವೆಲ್ಲ ದೊಡ್ಡದಾಗಿ ಹೇಳೋಕ್ಕಾಗೋದಿಲ್ಲ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಾಪರ್ ಚಿತ್ರದುರ್ಗಕ್ಕೇನಿಲ್ಲ, ಪಾರ್ಟ್ ಆಫ್ ಚಿತ್ರದುರ್ಗ, ಹೊಳಲ್ಕೆರೆ, ಹೊಸದುರ್ಗ ಇಷ್ಟಕ್ಕೆ ಸೀಮಿತ ಆಗಿದೆ. ಯಾವ ತಾಲೂಕು ಕೂಡ ಒಳಗೊಂಡಿಲ್ಲ. ಹಿರಿಯೂರಿಲ್ಲ, ಚಳ್ಳಕೆರೆಯಿಲ್ಲ, ಮೊಳಕಾಲ್ಮೂರು ಕೂಡ ಇಲ್ಲ. ನಾನು ಹಿಂದೆ ಈ ಊರಲ್ಲಿ ರಮಣಾರೆಡ್ಡಿ ಅಂತ ಹೇಳ್ಬಿಟ್ಟು ಡೆವಲಪ್ಮೆಂಟ್ ಕಮಿಷನರ್ ಇದ್ರು. ಅವ್ರ ಹತ್ರನೇ ನಾನು ಒಂದ್ಸರಿ ಅವ್ರ ಹತ್ರ ಚರ್ಚೆ ಮಾಡಿ ಮೊಳಕಾಲ್ಮೂರು ತಾಲೂಕು ಪೂರ್ತಿ KMRCಯಿಂದ ಆವಾಸ್ ಕೊಡ್ತಿದ್ದನ್ನು ಕೆಲವು ಭಾಗಗಳಂತೂ ಖಂಡಿತವಾಗ್ಲೂ ಇದನ್ನು ಸೇರ್ತವೆ ಸರ್ ಅಂತ ಹೇಳಿದೆ. ಯಾವ ಅಂತ ಹೇಳಿದ್ರೆ ಈ ಕಡೆ ಗುಡ್ಡಗಾಡು ಪ್ರದೇಶದಲ್ಲಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಸಂಡೂರಿ ಪಕ್ಕದಲ್ಲಿರ್ತಕ್ಕಂಥದ್ದು, ಜಿಂದಾಲ್ನಿಂದ ಬರ್ತಕ್ಕಂಥ ಪ್ರತಿಯೊಂದು ವಾಹನಗಳು ಕೂಡ ನಮ್ಮ ಮೂಲಕ ನಡೀತಕ್ಕಂಥವು. ಇಲ್ಲಿ ಪಕ್ಕದಲ್ಲಿ ಲಿಂಗಮನಹಳ್ಳಿ ಈ ಭಾಗದಲ್ಲಿ ಹೋಗ್ತಕ್ಕಂಥ, ಸಂಡೂರಿಗೆ ಹೋಗ್ತಕ್ಕಂಥ ರಸ್ತೆಗಳು ಕೂಡ ಈ ಭಾಗದಲ್ಲಿ ಬರ್ತವೆ. ಆ ಒಂದು ಪಾರ್ಟ್ ಅನ್ನ ನೀವು ತಗೊಂಡ್ರೆ ಬಹಳ ಅನ್ಯಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವತ್ತೇನೆ ನಾನು ಶಾಲಿನಿ ರಜನೀಶ್ ಅವ್ರ ಹತ್ರ, ಈಗ ಡೆವಲಪ್ಮೆಂಟ್ ಕಮಿಷನರ್ ಆಗಿದ್ದಾರೆ, ಅವ್ರ ಹತ್ರನು ಮತ್ತು ರಮಣಾರೆಡ್ಡಿ, ಇನ್ನು ಮುಂದೆ ಅಭಯ್ ಪ್ರಕಾಶ್ ಅಂತಿದ್ರು, ಅವ್ರ ಹತ್ರ ಕೂಡ ಹಿಂದಿನಿಂದಲೂ ನಾವು ಅದನ್ನು ಪರ್ಸ್ಯೂ ಮಾಡ್ತಲೇ ಇದ್ವಿ. ನಾವು
ಈಗ ಕಡೆಯ ದಿನಗಳಲ್ಲಿ ಇದು ಗುಡ್ಗಾಡು ಪ್ರದೇಶದಲ್ಲಿ ಮತ್ತೊಂದು